ಹೇಗ್ ನನ್ನ ಸಾಯಿಸ್ತೀಯ? ಜಾನ್, ನೋ! ನೀನ್ ಸಾಯ್ಬಾರ್ದು. ನೀನೊಂದು ಸಾಕ್ಷಿ. ಕಾರವಾರಿಗೆ ಹೋಗ್ತಾ ಇರೋ ಟ್ರೈನಲ್ಲಿ ನಿನ್ನ ನೋಡಿದ ತಕ್ಷಣನೇ ನನಗೆಲ್ಲನೂ ಗೊತ್ತಾಯ್ತು. ಒಳ್ಳೆತನನ ಮರ್ತೆ, ದುಡ್ಡಿಗೋಸ್ಕರ ನಿನ್ನನ್ನೇ ಮರ್ತೆ. ಅದು ಕೂಡ ಪಾಪನೇ. ಅದಕ್ಕೆ ಇವತ್ತು ನನ್ನ ಮುಂದೆ ನಿಂತಿರೋದು. ತಪ್ಪಾಗೋಯ್ತು. ಅವತ್ತು ಅದು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಾಗ್ಲಿಲ್ಲ. 7 ಜನನ ದಯಾದಾಕ್ಷಿಣ್ಯ ಇಲ್ಲದೆ ಕೊಂದಿರೋ ಇವನು ಕೂಡ ಅದೇ ಮಾತನ್ನ ಹೇಳ್ತಾನೆ. ಸರಿತಾನೆ? ನಾಳೆ ಯಾವ ಪತ್ರಿಕೆಯವರು ಕೂಡ ನೀನ್ ಮಾಡಿ ತಪ್ಪನ ಮಾಡಬಾರ್ದು. ಇದು ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ನೀನ್ ಇದು ನೋಡ್ಬೇಕು. ಜಾನ್, ದಯವಿಟ್ಟು ಅವ್ರನ್ನ ಕೊಲ್ಬೇಡ. ನೀನ್ ಕಾಲ್ ಹಿಡಿದು ಕೇಳ್ಕೊತೀನಿ. ಪೇಯ್ಡ್ ನ್ಯೂಸ್, ಇಟ್ಸ್ ಪೇಯ್ಡ್ ಮರ್ಡರ್. ಕೊಲೆ ಮಾಡೋರ್ಗೆ ಸಹಾಯ ಮಾಡೋದು ಕೊಲೆ ಮಾಡ್ದಾಗೆ. ಅವತ್ತು ನೀನ್ ನಿಜ ಹೇಳಿದ್ರೆ ಇವತ್ತಿವನ್ ಸಾಯ್ತಾ ಇರ್ಲಿಲ್ಲ. ನನ್ನ ಜೀವನ ಕೂಡ ನರಕ ಆಗ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ನೀನು ಕೂಡ ಕಾರಣ. ಡೂ ಇಟ್. Gone. Finished. Mr. John David. ನಿನ್ ಕಥೆ ಮುಗೀತು.
ಮ್ಯಾಥ್ಯೂವಿನ ಸಾವು, ಅವನ್ ಕೊಟ್ಟಂತ ಮಾತು ಎಲ್ಲ ಲೈವ್ ಆಗಿ ಫೇಸ್ಬುಕ್ ಅಲ್ಲಿ ಪ್ರಪಂಚನೇ ನೋಡ್ತು. ಪ್ರಪಂಚ ಪೂರ್ತಿ ಆ ವಿಡಿಯೋನ ನೋಡಿ ಹೆದರಿದ್ರು. ಜಾನ್ ಡೇವಿಡ್ ನ ಮತ್ತೆ ಅನಂತ್ ರಾಮನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. 1 ವರ್ಷದಿಂದ ಈ ವಿಚಾರಣೆ ನಡೀತಾ ಇತ್ತು. ಜಾನ್ಗೆ 5 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಯ್ತು. ಅನಂತ್ ರಾಮನ್ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆದ್ರು. ಈ ಪುಸ್ತಕ ಬರೆದ ಮೇಲೆ ನಾನು ಮೊದಲು ಓದಿ ತೋರಿಸಿದ್ದು ನನ್ನ ಹೆಂಡತಿ ಮಕ್ಕಳಿಗೇನೆ. ಕೊನೆ ಪೇಜ್ ಓದ್ ಮುಗಿಸಿದ್ಮೇಲೆ ನಾನು ಅವ್ರನ್ನ ಕೇಳ್ದೆ, ಯಾರು ಈ ಕಥೆಯಲ್ಲಿ ವಿಲನ್? ಅವರು ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ನನಗೆ ಗೊತ್ತು, ನಾನೇ. ಅನಂತರಾಮನ್ ನನ್ನ ಪತ್ರಿಕೆ ಹೆಸರು. ನಿಮ್ಮ ಮನಸ್ಸು ಶಾಂತವಾಗಿದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಟಯರ್ಡ್ ಆಗದೆ ಇದ್ದಾಗ ಯು ಆರ್ ಇನ್ ಎ ಪರ್ಫೆಕ್ಟ್ ಮೂಡ್ ಫಾರ್ ಜರ್ನಲಿಸಂ. ಮುಂಬೈಯಲ್ಲಿ ಒಂದು ಜರ್ನಲಿಸಂ ಕ್ಲಾಸ್ನಲ್ಲಿ ಹೇಳ್ದ ವ್ಯಾರನ್ ಎಡಿಸನ್ ಅವ್ರ ಮಾತುಗಳನ್ನ ಮರ್ತಿದ್ದು ನಾನೇ. ಈ ಕಥೆಯ ಪರ್ಫೆಕ್ಟ್ ವಿಲನ್. ಈ ಸ್ಟೇಷನ್ ಅಲ್ಲಿ ತಾನೇ ಹತ್ತತೀನಿ ಅಂತ ಹೇಳಿದ್ದು. ಸರ್, ಒಂದು ಕಂಪ್ಲೇಂಟ್ ಇದೆ ಸರ್. ಹೇಳದ್ ಕೇಳಿ ಸರ್, ಒಂದು ಕಂಪ್ಲೇಂಟ್ ಇದೆ ಸರ್. ಹೇಳದ್ ಕೇಳಿ, ಸುಮ್ನೆ ಅಲ್ಲ ಸರ್. ಸಮೋಸ ಕೇಳಿದ್ರೆ ಪೇಪರ್ ಇಟ್ಟು ಹಾಗೆ ಬಿಸಾಕ್ತಾ ಇದ್ದಾರೆ ಸರ್ ಅವರಲ್ಲಿ. ಸರ್, ಊಟ ಅನ್ನೋದು ದೇವ್ರ ತರ ಸರ್. ಮನುಷ್ಯನಿಗೆ ತುಂಬಾ ತುಂಬಾ ಮುಖ್ಯವಾಗಿರೋ ವಸ್ತು ಸರ್ ಅದು. ನಿಮಗೆ ಸ್ವಲ್ಪ ಆದ್ರೂ ಮನಸ್ಸಾಕ್ಷಿ ಇದೆಯಾ? ಅಲ್ಲ, ನಿಮಗೆಲ್ಲ ಸಮೋಸ ಮಾಡಿರೋಂಗೆ ದುಡ್ಡು ಕೊಡ್ತಾನೆ ಸಮೋಸ ತಗೋ. ಚೆನ್ನಾಗಿದೆಯಾ? ಇತ್ತೋಳಿ ಸಮೋಸ ಬಿಸಿಯಾಗಿದೆ. ನಾನು ಆಗ್ಲೇ ಸುಮ್ಮನೆ ತಮಾಷೆ ಮಾಡಿದೆ. ಎಲ್ಲಿ ನೀನು ಬರ್ದಿರೋ ಬುಕ್ಕು? ಬನ್ನಿ. ಓ ಮೈ ಗಾಡ್. ಪೇಡ್ ನ್ಯೂಸ್ ಇಸ್ ಪೇಡ್ ಮರ್ಡರ್. ಮೆಮೊರಿ ಆಫ್ ಎ ಬ್ರೋಕನ್ ಜರ್ನಲಿಸ್ಟ್. ಸರ್, ಏಷ್ಯನ್ ಲಿಟರರಿ ಅವಾರ್ಡ್ಗೆ ಸೆಲೆಕ್ಟ್ ಆಗಿರೋ ಬುಕ್ಕನ್ನ ಇಲ್ಲಿ ನೋಡಿ ನಿಂತಿದ್ದಾರಲ್ಲ ನನ್ನ ಫ್ರೆಂಡು. ಅದ್ ಮಾತ್ರ ಅಲ್ಲ, ನನ್ನ ಸ್ನೇಹಿತರು, ನಮ್ಮ ಊರ್ನವರು ಅನಂತರಾಮನ್. ಓಹೋ. ಇವರು ಅವ್ರ ವೈಫ್ ರೇವತಿ. ಇದು ತಗೊಳ್ಳಿ. ಟಿಕೆಟ್? ಗುವಾಹಟಿ. ಇದ್ರ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಈ ಟ್ರೈನ್ ಇಂದ ಬಿಟ್ಟು ಸಾಯೋದೇ ಒಳ್ಳೇದು. ಆವೇಶ ಪಡ್ಬಿಡಿ, ಖಂಡಿತ ಸಿಕ್ಬಿಡುತ್ತೆ. ಅಲ್ಲಿ ನೋಡಿ. ಬೆಂಗಳೂರು ರಾಜಧಾನಿ ಓನರ್ ನಟರಾಜನ್ ತಾನೆ? ಓನರ್ ಅಲ್ಲ, ಭಿಕ್ಷುಕನಾಗಿದ್ದೀನಿ. ಒಂದು ವಸ್ತು ಇಲ್ಲಿವರೆಗೂ ಬರುತ್ತೆ, ಆದ್ರೆ ಕೈಗೆ ಸಿಗೋದಿಲ್ಲ. ಚಂದ್ರಗಿರಿ, ಬಳಪಟ್ಟು, ಗುಂಡಲಪೇಟೆ, ಲೂಧಿಯಾನ, ಜಲಂಧರ್, ಇದುವರೆಗೂ ಹೋಗದೇ ಇರೋ ಸ್ಥಳಗಳೇ ಇಲ್ಲ. ಇದುವರೆಗೂ ಇವ್ರಿಗೆ ಕಂಟಕ ಶನಿ ಇತ್ತು, ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಗುವಾಹಟಿ ತನಕ ಹೋದ್ರೆ ಖಂಡಿತ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸ್ವಾಮಿ ಹೇಳಿದ್ಮೇಲೆ ನಡೆದೇ ನಡೆಯುತ್ತೆ. ಸುತ್ತಾನೆ ಇದ್ದೀರಾ? ಏನಕ್ಕೆ ಹಂಗೆ ಹೇಳ್ತಾ ಇದ್ದೀರಾ? ನಾನು ಸುತ್ತಾಡ್ತಾನೆ ಇದ್ದೀನಲ್ವಾ? ಅಸ್ಸಾಂ. ನನ್ನ ಮನೆ ಹಿಂದೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಬ್ರಹ್ಮಪುತ್ರ ನದಿ ಕಾಣಿಸುತ್ತೆ.
ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ. ನಮ್ಮೆಲ್ಲರೂ ಜೀವನನೂ ಕೂಡ ಒಂಥರ ರೈಲಿನ ಪ್ರಯಾಣ ಇದ್ದ ಹಾಗೆ. ಆದರೆ ಅದು ಯಾರಿಗೂ ಅರ್ಥ